ಸಿದ್ದರಾಮಯ್ಯನವರು ಆದಮೇಲೆ ಯಾರು ಕಾಂಗ್ರೆಸ್ಸಲ್ಲಿ ಯಾರು ಅಂತವ್ರು ಇಲ್ಲ. ಇನ್ನು ಆ ಸ್ಥಾನ ತುಂಬಬೇಕು ಅಂತ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರ ಒಂದು ಮನಸ್ಥಿತಿ ಬಂದಿರಬಹುದು ಅಂತ. ಹೌದಪ್ಪ, ಇವತ್ತು ಇವರಿಗೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಒಂದು ಪಥಸಂಚಲನಕ್ಕೆ ಇವರಿಗೆ ಪರವಾನಗಿ ಬೇಕು. ಮನೆಹಾಳರಿಗೆ, ದೇಶದ್ರೋಹಿಗಳಿಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳೋವರಿಗೆ ರಕ್ಷಣೆ ಇರುವಂಥ ಒಂದು ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಇವ್ರಿಗೇನು ಲಜ್ಜೆ ಇಲ್ಲ, ಗೌರವ ಇಲ್ಲ, ಏನೂ ಇಲ್ಲ, ಆ ದೇಶ ಪ್ರೇಮ ಇಲ್ಲ. ಏನ್ರಿ ಮಾಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತರು? ಈ ದೇಶದ ಸೇವೆ ಮಾಡೋದವ್ರು ಪಾಪ ಮಾಡಿರೋದ? ಮೊನ್ನೆ ಕೋವಿಡ್ನಲ್ಲಿ ನಾನು ಒಬ್ಬ ಸಚಿವನಾಗಿ ನೋಡಿದ್ದೇನೆ, ಕೆಲವು ರೋಗಿಗಳು ವಾಂತಿಯನ್ನು ಎತ್ತಿದ್ದಾರೆ, ಮಲಮೂತ್ರಗಳನ್ನು ಕ್ಲೀನ್ ಮಾಡಿದ್ದಾರೆ, ಕಣ್ಣಲ್ಲಿ ನೋಡಿದ್ದೀನಿ. ಇವ್ರಿಗೆ ಗೊತ್ತಿದೆಯಾ ಅವ್ರು ಏನು ಮಾಡ್ತಾರೆ ಅಂತ? ಮನೆ ಮನೆಗೆ ತಿಂಡಿಯನ್ನು ಕೊಟ್ಟಿದ್ದಾರೆ, ಮನೆ ಮನೆಗೆ ಆಹಾರವನ್ನು ಕೊಟ್ಟಿದ್ದಾರೆ, ತರಕಾರಿ ಕೊಟ್ಟಿದ್ದಾರೆ, ಹಣ್ಣನ್ನು ಹಂಚಿದ್ದಾರೆ. ಮೊನ್ನೆ ಯಾರೋ ಸ್ವಾಮಿಗಳು ಹೇಳೋದನ್ನು ನಾನು ನೋಡಿದೆ. ಅವ್ರ ಮನೆಯಲ್ಲಿ ಊಟ ಮಾಡಿ ಪರರಿಗೆ ಸಹಕಾರ ಕೊಡುವಂಥದ್ದೇ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತರು ಅಂತ. ಅಂಥ ಒಂದು ದೇಶ ಕಟ್ಟುವಂಥ ದೇಶ ಪ್ರೇಮಿಗಳು, ಇನ್ನೊಬ್ಬರಿಗೆ ನೋವಾದರೆ ಅವರ ನೋವನ್ನು ನಿವಾರಿಸುವಂತಹ, ಸಹಕಾರ ಕೊಡುವಂತಹ, ಸೇವೆಯನ್ನು ಮಾಡುವಂತಹ ಅಂಥ ಒಂದು ಕಾರ್ಯಕರ್ತರಿಗೆ ನೀವು ಮನಸ್ಸಿಗೆ ನೋವು ಮಾಡುವಂಥದ್ದು ಯಾವ ಪುರುಷಾರ್ಥ? ನಾನು ನೋಡಿದೆ, ನನಗೆ ಸ್ನೇಹಿತರೆ ಪ್ರಿಯಾಂಕ್ ಖರ್ಗೆ. ಆದರೆ ಯಾಕೆ ಅವರು ಈ ರೀತಿಯಲ್ಲಿ ಹೋಗ್ತಾ ಇದ್ದಾರೆ? ಬಹುಶಃ ಅವ್ರ ತಲೆಯಲ್ಲಿ ಬಂದಿರ್ಬೋದು. ನನಗೆ ರಾಜಕೀಯ ಲೆಕ್ಕಾಚಾರ ಹಾಕ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ಈ ಲೆಫ್ಟಿಸ್ಟ್ ಮೆಂಟ್ಯಾಲಿಟಿ ಇರ್ತದಲ್ಲ, ಎಡಪಂಥೀಯ ಆಲೋಚನೆಗಳಿಂದ ತುಂಬಿಕೊಂಡಿರ್ತಕ್ಕಂಥ, ಅವರಿಗೆ ಏನಂತಾರೆ ಪ್ರಿಜುಡಿಸ್ಡ್ ಮೈಂಡ್, ಪೂರ್ವಾಗ್ರಹ ಪೀಡಿತರು. ಇವರೇನಾಗಿದೆ, ಇಂಥವರ ಪರವಾಗಿ ಒಬ್ಬ ನಾಯಕತ್ವ ಬೇಕು. ಅದನ್ನು ಸಿದ್ದರಾಮಯ್ಯನವರು ಇವಾಗ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ. ಸಿದ್ದರಾಮಯ್ಯನವರು ಆದಮೇಲೆ ಯಾರು ಕಾಂಗ್ರೆಸ್ಸಲ್ಲಿ ಯಾರು ಅಂತವ್ರು ಇಲ್ಲ. ಇನ್ನು ಆ ಸ್ಥಾನ ತುಂಬಬೇಕು ಅಂತ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರ ಒಂದು ಮನಸ್ಥಿತಿ ಬಂದಿರಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರ ರಾಜಕೀಯ ಲೆಕ್ಕಾಚಾರ. ಬಟ್ ಅದು ಸರಿಯಲ್ಲ, ಅದು ಸರಿಯಲ್ಲ. ಪ್ರಿಯಾಂಕ್ ಖರ್ಗೆ ಅವರು RSSನ ಬಗ್ಗೆ ಅಧ್ಯಯನ ಮಾಡಬೇಕು. ಅವ್ರೇನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರು, ಈ ದೇಶದಲ್ಲಿ ಒಳ್ಳೆ ಕೆಲಸ ಮಾಡ್ತಾವ್ರ, ಕೆಟ್ಟ ಕೆಲಸ ಮಾಡ್ತಾವ್ರ? ನೀವು ಅಧ್ಯಯನ ಮಾಡಿ, ಅವರನ್ನು ಹೋಗಿ ಸ್ವಲ್ಪ ಸುದೀರ್ಘವಾಗಿ ನೋಡಿ. ಯಾಕೆಂದರೆ ನಿಮಗೂ ಕೂಡ ಇನ್ನೂ ಭಾಳ ಭವಿಷ್ಯ ಇರುವಂಥದ್ದು. ಈ ರೀತಿಯಲ್ಲಿ ತಪ್ಪು ಹೇಳಿಕೆಗಳು ಮತ್ತು ಸಮಾಜದಲ್ಲಿ ಒಂದು ರೀತಿಯ ಭಾವನೆಯನ್ನು ಮೂಡಿಸುವಂಥ ಕೆಲಸ ಮಾಡಿದರೆ ಅದು ನಿಮ್ಮ ಭವಿಷ್ಯಕ್ಕೂ ಒಳ್ಳೆಯದಲ್ಲ, ನಿಮ್ಮ ರಾಜಕೀಯ ಭವಿಷ್ಯಕ್ಕೂ ಒಳ್ಳೆಯದಲ್ಲ, ನಿಮಗೂ ಒಳ್ಳೆಯದಲ್ಲ, ಮತ್ತು ಸಮಾಜಕ್ಕೂ ಒಳ್ಳೆಯದಲ್ಲ ಅಂತ ಮಾತ್ರ ನಾನು ಅವರಿಗೆ ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಂತ 28ಕ್ಕೆ ನಾವೇನು ಮಾಡಬೇಕಾಗಿಲ್ಲ. ಹಿಂದೆ ಹೇಳ್ತಾ ಇದ್ರು ಮೊನ್ನೆ ಸಿದ್ದರಾಮಯ್ಯನವರು, ನಾವೇನು ಮಾಡದೇ ಇದ್ರು 23ರಲ್ಲಿ ಬರ್ತೀವಿ ಅಂತ. ನಾನು ಅವ್ರ ಮಾತನ್ನು ಅವ್ರಿಗೆ ಇವತ್ತು ವಾಪಸ್ ಹೇಳಲಿಕ್ಕೆ ಬಯಸ್ತೀನಿ. ನಾವು ಏನು ಮಾಡದೇ ಇದ್ರೂ ಕೂಡ 28ಕ್ಕೆ 100ಕ್ಕೆ 100 ಸಮ್ಮಿಶ್ರ ಸರ್ಕಾರ ರಚನೆ ಆಗೋದು 100ಕ್ಕೆ 100 ಸತ್ಯ. ಅದನ್ನು ನೋಟ್ ಮಾಡ್ಕೊಳ್ಳಿ, ಯಾವಾಗ ಬೇಕಿದ್ರು ಹಾಕಿ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡ್ ಬಂದಿದೆ. ಇಷ್ಟು ದಿನ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ. ಈಗ ಬರೀ 5,000ಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದ್ದೀವಿ. ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ. EMI ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ. ನಮ್ಮ ಅಡ್ರೆಸ್ ಬಂದು BB ರೋಡ್, ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು 2ನೇ ಅಂಗಡಿ ಬರುತ್ತೆ. ಒಮ್ಮೆ ಭೇಟಿ ಕೊಡಿ ಏಸಾಕೋಟೆಕ್ಗೆ.